ಯಾಕ ಗಂಡನ ಹೆಸರು ಹೇಳಕ ನಾಚಕತ್ತೇನವ? ಅಣ್ಣ ಅಣ್ಣ ಅದು ಅಣ್ಣ ನನ್ನ ಮಗಳಿಗೆ ಮಾತೇ ಬರಲ್ಲ. ಹಂಗವಾ ಏನ್ ಹೇಳಕತ್ತೀನಿ? ಈ ಹಾರ ಅಕ್ಕಿನ ಕುತ್ತಿಗೆಗೆ ನೇಣ್ ಹಗ್ಗ ಮಾಡ್ಲಾರೆ ಬಿಟ್ನೆಪ್ಪ ಅಂದ್ರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ. ನಮ್ಮಪ್ಪರ ನನಗೆ ಮದ್ವೆ ಮಾಡ್ಬೇಕಂತ ವಿಚಾರ ಮಾಡಕತ್ತಾನ. ನಾ ನೋಡಿದ್ರ ಶಿಲ್ಪನ ಪ್ರೀತಿ ಮಾಡಿಬಿಟ್ಟೀನಿ. ಏನು ಮಾಡಬೇಕು? ಆ ಶಿಲ್ಪನ ಬಿಡುವಂಗೂ ಇಲ್ಲ, ನಮ್ಮಪ್ಪನ ಮಾತ ನಾ ಮೀರುವಂಗೂ ಇಲ್ಲ. ಒಳ್ಳೆ ಇಕ್ಕಟ್ನಾಗ ಸಿಕ್ಕಾಕೊಂಡ್ಬಿಟ್ನೆ. ನಮ್ಮಪ್ಪಗೆ ನಾ ಹೆಂಗೆ ಒಪ್ಪಿಸ್ಬೇಕು? ಈ ವಿಷಯ ಹೇಳಿದ್ರ ನಮ್ಮಪ್ಪ ಒಪ್ಪುವಂಥ ಮನುಷ್ಯನ ಅಲ್ಲ. ಏನಾಗಿದ್ದಾಗಲಿ ನಮ್ಮಪ್ಪನ ಹತ್ರ ನಾ ಮಾತಾಡಬೇಕು. ಯವ್ವಾ ನಮ್ಮ ಅಣ್ಣ ಎಂಥ ಮನೆ ಕಟ್ಸ್ಯಾನ ಯವ್ವ. ಅಲ್ಲ ಎಷ್ಟು ದೊಡ್ಡ ಮನೆ ಕಟ್ಸ್ಯಾನ ನಮ್ಮ ಅಣ್ಣ. ಮತ್ತು ನನ್ನ ಮಗಳಿಗೆ ನಮ್ಮ ಅಣ್ಣ ಸಸಿ ಮಾಡ್ಕೊಂಡಂದ್ರೆ ಭಾಳ ಚಲೋ ಆತದ ನೋಡುವ. ನನ್ನ ಮಗಳು ಸುಖದಾಗಿರ್ತ. ಅಣ್ಣ ಅಣ್ಣ ಬಾರವ ತಂಗಿ. ಏನ್ ಆರಾಮದಿರ? ಅಣ್ಣ ಆರಾಮಿದ್ದೆ, ನೀವು ಆರಾಮ ಅಣ್ಣ? ಏನವ್ವ ತಂಗಿ ನಿನ್ನ ಮಗನು ಬೆಳೆದು ದೊಡ್ಡವ ಬಿಟ್ಟಾನ. ಹೌದಣ್ಣ. ಅವಾಗ ನೋಡಿದ್ರೆ ಇತ್ತ ಈಗಿತ್ತು ದೊಡ್ಡವ ಕೂತಾನ ನೋಡ. ಹೌದಣ್ಣ ಆಗ್ಯಾನ ದೊಡ್ಡವ. ಆರಾಮಿದ್ದೀರಲ್ಲ? ಆರಾಮಿದ್ದ ನೋಡ್ರಿ ಒಳಗೆ ನೋಡಿ. ತಂಗಿ ಹಬ್ಬಿಲ್ಲ ಹುಣಿವಿಲ್ಲ ಹಿಂಗೆ ಬಂದಾಳಂದ್ರೆ ಏನಾರ ವಿಷಯ ತಂದಿರಬೇಕು. ವಿಚಾರ ಮಾಡಿದ್ರಾಯ್ತು, ಏನಾರ ವಿಚಾರ ಮಾಡಬೇಕು. ತಂಗಿ ಮತ್ತೇನವ ಮಳಿ ನಿಮ್ಮೂರ ಕಡೆ? ಮಳಿ ರಗಡದಣ್ಣ. ನೋಡೋಣ ಮಳಿ 3 ದಿನ ಆಯ್ತು ನೋಡವ್ವ. ಈ ಕಡೆ ಮಳಿ ಏನು ಮೇಳಿಲ್ಲ. ಏನವ ಹಿಂಗೆ ಬಂದಿರಿ? ಅದು ಅಣ್ಣ ಏನವ ಅದೇ ಅಣ್ಣ, ನಿನ್ನ ಮಗನು ಬೆಳ ದೊಡ್ಡ ಮಗನ, ನನ್ನ ಮಗಳು ಬೆಳ ದೊಡ್ಡಕ್ಕೆ ಆಗ್ಯಾಳ. ಮತ್ತ ನೀ ಮೊದಲು ಮಾತು ಕೊಟ್ಟಿದ್ ನೋಡೋಣ. ಓಹೋ ಆ ಮಾತ ಅವ ಅದೇ ಹಂಗೆ ಮರ್ಯಾಕಾಗತ್ತವ. ನನಗೇನು 28 ಮಂದಿ ತಂಗಿಯರ ಅದಾರ, ಇರಾಕ ನೀವು ಒಬ್ಬಾಕಿ ತಂಗಿ. ನಿನ್ನ ಮನೆ ತನಕ ನಾ ತೋಳಿಲ್ಲಾರ್ರಿ ಮತ್ತಾರ್ದು ತೋಳಿ. ಅಕ್ಕಿನೂ ಬೆಳ ದೊಡ್ಡಕ್ಕೆ ಆಗ್ಯಾಳ ಅಂದಂಗಾತ ನೋಡು. ನನ್ನ ಮಗನು ನನ್ನ ಮಾತು ಮೀರಂಗಿಲ್ಲ. ಬೆಳೆದವನು ದೊಡ್ಡವಾಗಿ ಸಾಲಿ ಕಲ್ತು ಊರಿಗೆ ಬರಾಕತ್ತಾನ. ಎಲ್ಲ ಕೂಡಿ ಮುಗಿಸ್ಬಿಟ್ರ ಆತು. ಅದೇ ಅಣ್ಣ, ನನ್ನ ಮಗಳು ದೊಡ್ಡಕ್ಕೆ ಆಗ್ಯಾಳಣ್ಣ. ನಂದು ಹಿಂಗ್ ಪರಿಸ್ಥಿತಿ ಅದ ನೋಡ್ ತಂಗಿ. ಅವಾಗಿನ ಕಾಲ ಬ್ಯಾರೆ, ಈಗಿನ ಕಾಲ ಬ್ಯಾರೆ. ಅದು ಯಾಕಣ್ಣ ಅದು ಇದು ಅಂತ ಹೇಳಿ ಒಟ್ಟು ಮಾತು ಮರಿಬೇಕಲ್ಲತ್ತಿ ಅಣ್ಣ. ಹಂಗೆ ಹಂಗೆ ಮರ್ಯಾಕೆ ಬರುತ್ತವ. ನೋಡು ಎಟ್ಟಿಯಲ್ಲಿ ನೋಡು, ಅವಾಗ ನನ್ನ ಪರಿಸ್ಥಿತಿ ಬ್ಯಾರೇನೇ ಇತ್ತು. ಈಗ ನೋಡಿದ್ರೆ ಭಾಳ ನಂದು ಶ್ರೀಮಂತಿಗೆ ಬಂದ್ಬಿಟ್ಟದ. ಅದಕ್ಕೆ ಮಗನಿಗೆ ಜರ ಹೊಂಡ ಬಂಗಾರದ ಬಗ್ಗೆ ವಿಚಾರ ಮಾಡ್ತಾ ಹಿಂಗೆ ನೋಡು. ನಾನು ಊರಾಗ 4 ಮಂದಿಗೆ ಬೇಕಾದವ. ನೋಡು ತಂಗಿ ಮಗಳಿಗೆ ತೊಗೊಂಡನ, ಏನೂ ತೊಗೊಂಡಿಲ್ಲ ನೋಡು ಹೊಂಡ ಬಂಗಾರ ಅಂತ ಅಂದು ನನಗೆ ಅಸಹ್ಯ ಮಾಡಬೇಡಂತ ಈ ಮಾತು ನಿನಗೆ ಹೇಳಕತ್ತೀನಿವ. ಮತ್ತೊಂದು ಏನಿಲ್ಲ, ನಾ ಏನು ನನಗೆ ಕಂಬಿ ಬಿದ್ದು ಬೇಡಕತ್ತಿಲ್ಲ. 4 ಮಂದಿ ಊರಾಗ ಮಾತಾಡಿದ್ರಂದ್ರೆ ನಂದು ಮೂತಿ ತೆಳಗಾಗ್ತದ. ತಂಗಿ ಕೈಲಿ ಏನೂ ತೊಗೊಂಡಿಲ್ಲ ನೋಡು ಹೊಂಡ ಬಂಗಾರ ಅಂದ್ರೆ ನನ್ನ ಮರ್ಯಾದೆ ಏನು ಉಳಿತದ ಊರಾಗ. ಅದಕ್ಕಂದು ನಾ ಈ ಮಾತು ಹೇಳಕತ್ತೀನಿ ನೋಡಿ ತಂಗಿ ನಿನಗೆ. ಆಯ್ತಣ್ಣ, ನೀವು ಎಷ್ಟು ಹೇಳ್ತೀರಿ ಅಷ್ಟು ಹಾಕ್ತೀನಣ್ಣ. ಆದ್ರೆ ಈಗ ಕೊಡಲ್ಲಣ್ಣ, ಮುಂದೆ ಕೊಡ್ತೀನಿ. ಆಯ್ತವ ನೀ ಅಂದಂಗೆ ಆಗಲಿ. ಮತ್ತು ಎಲ್ಲದಾಳು ನಿನ್ನ ಮಗಳು? ಯಪ್ಪ ಆಕಾಶ ಹೋಗಪ್ಪ, ತಂಗಿ ಕರ್ಕೊಂಡ್ ಬಾ. ಮಾಮ ಹೇಳಕತ್ತಾನ ಇಲ್ಲೇ ಎಲ್ಲ ಮಾಡಿಬಿಡು ಅಂತೇಳಿ ಕರ್ಕೊಂಡ್ ಬಾ. ಹೋಗಪ್ಪ ತಂಗಿ. ಆಯ್ತವ ತಂಗಿ ಕರ್ಕೊಂಡ್ ಬರ್ತಾ. ಯವ್ವ ಮಗಳ ಭಾರ್ಗವಿ, ನಿಮ್ಮ ಮತ್ತೆ ಬಂದಾಳ, ಒಂದು ಸರಿ ಕುಡಿಯಾಕ ನೀರು ತೊಂಬಾವ. ಕರೆದ್ರೇನು ಮಾಮ? ನಿನ್ಯಾವ ಕರೆದನ ಹೋಗಲೆ, ಮಗಳನ್ನ ಕರೆದಿನ್ನ ಬಂದಿಲ್ಲಿ ಇಸುಮಾರಿ ಮಾಡ್ಕೊಂಡು. ಯಾಕ್ರಿ ಮಾಮ ನಾನು ಕಂಡ್ರೆ ಸೇರೋದಿಲ್ಲ ನೀವು? ಬಾ ಮಗನ ಸೇರಿಸ್ಕೋತೀನಿ ದೋತ್ರ ಕಚ್ಚಾಗ. ಹೋಗಲೆ ಹೋಗ ಮಗಳ ಕರ್ಸ. ಆಯ್ತು ಆಯ್ತು ಹೇಳ್ರಿ ಮಾಮ. ಕರ್ಲಿಗತ್ತ ನೋಡಿ ಮಾಪ್ಪ. ನಿನ್ನ ಬೋಯಾಗ ಮಣ್ಣು. ನಮ್ಮಪ್ಪ ನನಗೆ ಕರ್ದಾನ, ನಿನಗೆ ಕರ್ದಿದ್ನೇನು? ನಂದೆಲ್ಲಿಲ್ರಿ ಮಾಮ ಅಂತೇಳಿ ಹೋಲಕ್ಕ.
ಮೊದಲೇ ನೀನು ಕಂಡ್ರೆ ಸೇರುದಿಲ್ಲ ಅವಳೆ ತನಕ ಕುಳಿಗೆ ಬಂದು ಬಿದ್ದಿ ಅಂತ ಹೇಳಿ ನನ್ನ ಬಾಯಾಗ ಮಣ್ಣು ತಗಲರ್ಸ್ಕೊತ ಏನು ನಿನ್ನ ಕಾಲಾಗ ಸಾಕಾಗ್ಯದ. ನೀ ಚಂದಾಗ ಇರುದು ಕಲಿ. ನಿನ್ನ ದಶಿಂದ ಈ ಮನ್ಯಾಗ ನನ್ನ ಮರ್ಯಾದೆ ಕಮ್ಮಿ ಆಲಕತ್ತದ. ಮತ್ತೆ ಹೇಳ್ತೀನಿ, ತಲೆ ಕೆಡಬಾರ್ದು ಕೆಡ್ತು ನಿನಗೆ ವಾದ್ದು ನಮ್ಮ ತಮ್ಮನ ಕೈಲಿ ಹೊರಗೆ ಹಾಕಿಸ್ಲಕ್ಕೆ ಹಚ್ತೀನಿ. ಏ ನಿಮ್ಮ ತಮ್ಮನ ಸುದ್ದಿ ತೆಗಿಬೇಡ, ಭಾಳ ಡೇಂಜರ್ ಅದಾನವ. ಗೊತ್ತದಿಲ್ಲ ನಮ್ಮ ತಮ್ಮ ಹೆಂಗ ಅನ್ನೋದು ಗೊತ್ತಿದ್ದು ಯಾಕೆ ದಿಮಾಕ್ ಮಾಡ್ತಿ? ಸುಮ್ಮಿರು. ಅಲ್ಲ, ನಾ ಯಾರಿಗೆ ಏನು ಅನ್ಬಾರ್ದು ಅಂತಿದ್ದ, ಎಲ್ಲಾರ ಕಣ್ಣಾಗ ನಾ ಹ್ಯಾಂಗಾರ ಕಾಣಿಸ್ಲಕತ್ತಿದ್ದ. ಯಪ್ಪ ನೀರು ಹಿಡಿ. ಯವ್ವ ನನಗಲ್ಲವ ಮಗಳ ನೀರ, ನಿಮ್ಮ ಅತ್ತಿ ಬಂದಳ, ಅತ್ತಿ ಕುಡು ನೀರ. ಓ ಯಪ್ಪ ನನಗೆ ಅತ್ತಿ ಬಂದಿದ್ದು ನೋಡೇ ಇಲ್ಲ. ತಗೋ ಅತ್ತಿ ನೀರು. ಯಪ್ಪ ಅತ್ತಿ ಹಬ್ಬಿಲ್ಲ ಹುಣಿವಿಲ್ಲ ಹಿಂಗೆ ಮಟ್ಟ ಮಧ್ಯಾಹ್ನದಾಗ ಈ ಕಡೆ ನಮ್ಮ ಮನೆಗೆ ಬಂದಾಳಂದ್ರೆ ಏನಾರು ಇರ್ಬೋದಲ್ಲಪ್ಪ? ಯವ್ವ ಮಗಳ, ಆ ವಿಷಯ ನಿನಗೆಲ್ಲ ಹೇಳೇ ಇಲ್ಲ ನಾನು. ಏನಿಲ್ಲ, ನನ್ನ ಮಗನಿಗೆ ಇವ್ರ ತಂಗಿ ಮಗಳನ್ನು ತಗೋಬೇಕಂತ ವಿಚಾರ ಮಾಡಿದ್ದೇವಲ್ಲ, ಅವಾಗ ಮಾತಾಡೋದು ಮಾತಾ. ಈಗ ಅದಕ್ಕೆ ಮದುವೆ ಮಾಡುವಂತ ಬಂದಾಳ ತಂಗಿ. ಅಲ್ಲಪ್ಪ, ತಮ್ಮ ಒಂದು ಮಾತಾಡಿ ಕೇಳಿ ಏನು ನೀ? ತಮ್ಮ ನಮ್ಮ ಮಾತು ಮೀರ್ತಾನೆ ಅವ ಮಗಳ ಇವಾಗ? ಯಪ್ಪ ತಮ್ಮ ನಮ್ಮ ಮಾತು ಮೀರಲ್ಲ ಅನ್ನೋದು ನೀ ಅನ್ಕೊಂಡಿ. ಅವಾಗ ನಿನ್ನ ಕಾಲೇ ಬೇರೆ ಇತ್ತು, ಈಗ ತಮ್ಮನ ಕಾಲೇ ಬೇರೆ ಅದ. ಅಕಲ್ ತೆಪ್ಪಿ ಅವ ಅತ್ತಿ ಮಗಳು ಒಲ್ಲೆ ಅಂದ್ರೆ ಏನು ಮಾಡವಪ್ಪ? ಯವ್ವ ಅವ ಯಾರ ಮಗ ಅಂತ ತಿಳ್ಕೊಂಡಿ? ನನ್ನ ಮಗ ಅದನವ, ನನ್ನ ಮಗ ಅವ. ನನ್ನ ಮಾತು ಎಂದರೆ ಮೀರ್ತಾನೆ ಏನವ? ಹೌದಪ್ಪ, ನಿನ್ನ ಮಾತು ಮೀರಲ್ಲ, ನನಗೂ ಗೊತ್ತು ಕರೆ. ತಮ್ಮನ ರಾಡಿ ನಿನಗೆಲ್ಲ ಗೊತ್ತೈತಿ. ಆಯ್ತಾಯ್ತಪ್ಪ, ತಮ್ಮ ಬರ್ತಾನೆ ನೋಡ್ತೀನಣ್ಣ. ಯಪ್ಪ ತಮ್ಮ ಬಾ ಬಾ. ಯಪ್ಪ ಬಂದ ತಮ್ಮ. ಅಪ್ಪ, ಇಷ್ಟು ಮಂದಿಯಲ್ಲಿ ಯಾಕೆ ಬಂದಾರ ಮನ್ಯಾಗ? ಸಾಕೋರು ಬಂದಾರ, ಅತ್ತಿನೂ ಬಂದಾರಲ್ಲಪ್ಪ. ಬಾರಪ್ಪ ಬಾ ಮಗನ, ನಿಂದ ವಿಷಯ ಮಾತಾಡಕತ್ತಿದ್ದೆವು. ನೀ ಸಣ್ಣವಿದ್ದಾಗ ತಂಗಿಗೆ ನಾ ಒಂದು ಮಾತು ಕೊಟ್ಟಿದ್ದೆ, ನಿನ್ನ ಮಗಳನ್ನ ನನ್ನ ಮಗನಿಗೆ ತಗೋತೀನಿ ಅಂತೇಳಿ. ಅದಕ್ಕೆ ನಿನ್ನ ಜೋಡಿ ಮದುವೆ ಮಾಡ್ಬೇಕು ಅಂತೇಳಿ ಬಂದಾಳ ನಮ್ಮ ತಂಗಿ. ನಮ್ಮಪ್ಪಗೆ ನಾ ಪ್ರೀತಿ ಮಾಡೋ ವಿಷಯ ನಮ್ಮಪ್ಪಗೆ ನಾ ಹೇಳಾರ್ದು ನಾನು ತಪ್ಪು ಮಾಡಿದ್ನಿ. ಹೇಳಾರ್ದಕ್ಕೆ ಈ ಕುತ್ತಿಗೆ ಬಂದೈತೆ. ನಮ್ಮಪ್ಪ ಎಲ್ಲರಿಗೂ ಕೂಡ್ತೇ ಬಿಟ್ಟಾನ ಅಂದ್ರೆ ನಾನು ಅಪ್ಪ ಯಾಕೋ ಹಿಂಗೆ ತಡಬಡ್ಸಾಕತ್ತಿ? ಯಾಕೆ ಏನಾಗೈತೇನ? ಏನಿಲ್ಲಪ್ಪ, ಏನಿಲ್ಲ ಏನಿಲ್ಲ. ನಮ್ಮಪ್ಪ ಇಟ್ಟು ಮಂದಿಗೆಲ್ಲ ಕೂಡ್ಸೇನಂದ್ರೆ ನನ್ನ ಮದುವೆ ಮಾಡೋಕೆ ವಿಚಾರ ಮಾಡೇ ಬಿಟ್ಟಾನ. ಇಷ್ಟು ಮಂದಿಗೆಲ್ಲ ನಮ್ಮಪ್ಪನ ಮರ್ಯಾದೆನ ಕಳಿಬಾರ್ದು. ನಮ್ಮಪ್ಪನ ಮರ್ಯಾದೆ ಊರಾಗ ಏನೈತೆ ನಮ್ಮಪ್ಪ ತಲೆ ತಗ್ಸೋಂಗೆ ನಾ ಮಾಡಬಾರ್ದು. ಏನಿಲ್ಲಪ್ಪ, ಏನಿಲ್ಲ. ಶಬಾಷ್ ಶಬಾಷ್ ಮಗನ ಶಬಾಷ್. ದೇವ ನಾ ಏನ್ ಹೇಳಿದ್ದ? ನನ್ನ ಮಗ ಯಾರಂಗಲ್ಲ, ನನ್ನ ಮಗ ಅಂತ ಮದನ, ನನ್ನ ಮಾತು ಒಪ್ಕೋತಾನಂತ ನಿನಗೆ ಮೊದಲು ಹೇಳಿದ್ದೆಲ್ಲ ತಂಗಿ ಅವನ. ಆಯ್ತಪ್ಪ, ಆಯ್ತು. ತಮ್ಮ ಹೆಂಗೆ ಸಿಕ್ಕಿ? ಅಡಕೊತ್ತು ಬಾಯಾಗ ಅಡಕಿ ಸಿಕ್ಕಂಗ. ನಿನಗೆ ನಾ ಎಂದೋ ಹೇಳಿದ್ದೆ ಈ ವಿಷಯ ಅಪ್ಪನ ಕಿವಿ ಹೇಳು ಅಂತ ಹೇಳಿ. ಆದ್ರೆ ಅಪ್ಪ ಎಳೆದಾಗ ಬಲಿ ಹಣದು ಬ್ಯಾಟಿ ಒಗಿತಾನನ್ನೋದು ನಿನಗೆ ಗೊತ್ತಿದ್ದಿತ್ತಲ್ಲ. ಹೋಗಿ ಅಕ್ಕಿನ ಕಟ್ಕೊಳ್ಳೋದು ನಿನ್ನ ಹಣೆ ಬರ್ಕ ಬಿಡ್ಲಾರ್ದಾಯ್ತು. ಹೋಗು, ಸಾಕ್ಷಿ ಹಣೆದಿ.
ಬಂದು ಬಾರವ್ವ ಬಲಗಾಲಿಟ್ಟು ಬರ್ತೀವೋ ಏನು ಎಡಗಾಲಿಟ್ಟು ಬರ್ತೀವೋ ಬಾ ಒಳಗೆ ಏನ್ ಮಾಡ್ಲಾಕತ್ತೀವಿ ಅಲ್ಲಿ ಹೊರಗ ನಮ್ಮ ತಮ್ಮನ ಲಗ್ನ ನಡೆದದ ನಿಂದೇನು ಇಲ್ಲಿ ಮೊಬೈಲ್ ನೋಡಾಕತ್ತಿ ಬಿದ್ದು ಕಾಚಿಕತ್ತಿಲಾಕತ್ತೀವಿ ಎಂದ್ರೆ ಬುದ್ಧಿ ಕಲಿತಾನೆ ನಾ ಬುದ್ಧಿ ಕಲಿ ಬಾಯಾಗ ಮಣ್ಣು ಹಾಕ ನಿನಗೆ ನಮ್ಮ ಅಪ್ಪ ಏನತ್ರ ಮಾಡಿಕೊಟ್ಟೆ ಯಾರಿಗೂ ಅದು ಇಲ್ಲಿ ಬಂದು ಬಿದ್ದಿದೆ ಮತ್ತ ಒಂದು ಕೆಲಸ ಇಲ್ಲ ಒಂದು ಬಗಸಿಲ್ಲ ಒಂದು ಯಾರು ಏನ್ ಮಾಡ್ತಾರೆ ಏನಿಲ್ಲ ಲಕ್ಷ್ಯ ಇಲ್ಲ ಏನಿಲ್ಲ ಯವ್ವಾ ನನ್ನ ಹಣೆ ಬರ ಎಂತ ಗಂಡನ ಮಾಡ್ಕೊಂಡೆ ಯವ್ವಾ ಏ ಯಾಕೆ ಕಲ್ಬಲಕತ್ತಿ ನನಗೇನು ಹುಳ ಬಿದ್ದಾವ ನಿನಗ ಹುಳ ಬಿದ್ದಿಲ್ಲ ನಿನಗ ಬುದ್ಧಿನೂ ಇಲ್ಲ ತಲೆಯಾಗ ಲದ್ದಿನೂ ಇಲ್ಲ ನನ್ನ ಬಾಯಾಗ ಮಣ್ಣು ಏನಾರ ನೆವ ಹೇಳೋದು ಆ ನಮ್ಮ ತಮ್ಮನ ಕೈಲಿ ನಮ್ಮ ಅಪ್ಪನ ಕೈಲಿ ರೊಕ್ಕ ಇಸ್ಕೊಳ್ಳೋದು ಬಿಜಾಪುರ ಪಿಕ್ಚರ್ ನೋಡಕ್ ಹೋದೆ ಅದಕ್ಕೆ ಹೋದೆ ಇದಕ್ಕೆ ಹೋದೆ ಹೋಗಕತ್ತಿ ಮಗಳ ನಾಳೆ ಹಿಡಿದ್ರೆ ಬಿಜಾಪುರ ನಿನ್ನ ಕಾಲೇ ಮುರಿತೀನಿ ಅದೊಂದು ನಾ ಏನು ಪಿಕ್ಚರ್ ನೋಡಕ್ ಹೋಗಿದ್ದ ಮೊಬೈಲ್ದಾಗ ನೋಡ್ಲಾಕತ್ತಿದ್ದ ಹಾ ನನಗೆ ಗೊತ್ತದ ನೀ ಮೊಬೈಲ್ದಾಗ ಪಿಕ್ಚರ್ ನೋಡ್ತಿ ಅಂತ ಗೊತ್ತದ ಹಾ ಮಾನ್ಯ 1500 ರೂಪಾಯಿ ನನ್ನ ಪಾಕೆಟ್ದಂದು ತುಡುಗಾಗ್ಯಾವ ನೀ ಬಿಜಾಪುರ ರೂಪಾಯಿದ ಕೆಲಸ ಮಾಡಿದಿ ಕರೆ ಹೇಳು ನೀ ಕರೆ ಹೇಳು ಏ ನಾಕ್ ತೊಳ್ಕೊಲೆ ನಿನ್ ರೊಕ್ಕ ಏ ಬಾವ ಸನ್ಯಾಸಿ ಸರ್ವೇಸಿ ನಿನ್ನ ಬಾಯಾಗ ಮಣ್ಣು ಹಾಕ್ಲಿ ನಿನ್ನ ಕೂಡ ಒದಾಡ್ಕೋತ ಕೂತ್ರ ನಮ್ಮ ತಮ್ಮನ ಲಗ್ನ ಅದೇ ಕುಂದಿರ್ತದ ಎದ್ದು ಬಾ ಹೊರಗ ಮಂದಿ ಕೂಡ್ಯಾರ ಬರ್ತೀವೋ ಏನೇನು ನಾನೇ ಈ ಚಾಪಿಗೆ ನೀನು ಅಯ್ಯಪ್ಪೋ ನನ್ನ ಲಗ್ನದಾಗ ಇಷ್ಟು ಮಂದಿ ಕುಡಿತಿರೋ ಯಪ್ಪೋ ಅಲ್ಲೇ ನಿತ್ತಿ ನೋಡು ಮಂದ್ಯಾಗ ಒಬ್ರು ಕಳ್ಕೋಬೇಡ ಬಾಯಲ್ಲಿ ಕುಂದ್ರ ಬಾ ಅಪ್ಪ ಬಂದು ಕುಂದ್ರಿಲಿ ಯವ್ವ ಮಗಳ ಇಲ್ಲೇ ತಂದು ಕುಂಡ್ರಿಸಿದ್ರಿ ನಾಯಿ ಕುಂಡ್ರಿಸ್ದಂಗ ಇಲ್ಲೇ ಕೂತಿರಿ ಇಲ್ಲಿ ಸೋಫಾ ಸೆಟ್ ಅದ ಮ್ಯಾಲ ಕುಂಡ್ರು ಹೋಗಿ ಅರ್ಥ ಆಯ್ತಾ ನೋಡು ನಮ್ಮಪ್ಪ ದೊಡ್ಡ ಮನೆ ತಂದು ನಮ್ಮಪ್ಪನ ಮರ್ಯಾದೆ ಕಳಿಬೇಡ ಇಲ್ಲೇ ಕೂತಿದ್ ಬಂದು ನಡಿಯಲ್ಲಿ ಕುಂದ್ರು ಸಾವ್ಕಾರ ನಿಮ್ಮ ಮಗಳಿಗೆ ಅಂತ ಹಳೆ ಕೊಟ್ರಿ ಏನ್ ಮಾಡ್ತೀರಿ ಅವಾಗ ನನ್ನ ಕಾಲು ಹಂಗಿತ್ತು ಅವಾಗ ಕೊಟ್ಟು ಬಿಟ್ಟಿನ್ರಿ ಈಗೆಲ್ಲ ನಾ ಇಂಪ್ರೂವ್ ಆಗಿ ಬಿಟ್ಟಿನ್ರಿ ಯವ್ವ ಮಗಳ ಟೈಮ್ ಮೀರ್ತಾ ಇದೆ ಹಾರ ತಗೊಂಡ್ ಹೋಗುವ ಆದಷ್ಟು ಬೇಗ ಮದ್ವಿ ಮಾಡಿಬಿಡುನು ಆಯ್ತಾಯ್ತಪ್ಪ ಈ ಹಾರ ಅಕ್ಕಿನ ಕುತ್ತಿಗೆಗೆ ನೇಣ್ ಹಗ್ಗ ಮಾಡ್ಲಾರೆ ಬಿಟ್ನಪ್ಪ ಅಂದ್ರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ ತಪ್ಪ ಹೇಳಿ ಯಪ್ಪ ಇದು ಅವನ್ ತಾಳೆಪ್ಪ ಅವ್ವ ಏನು ಹೇಳ ಸಾಯಾವತ್ನ್ಯಾಗ ಈ ಮನೆ ಸೊಸಿಗೆ ಹಾಕ್ಬೇಕಂತ ಹೇಳಿ ಅದಕ್ಕಾಗಿ ಆ ಮಾತು ನಾ ಪಾಲಿಸ್ಲಾಕತ್ತೀನಿಪ್ಪ ಇದು ನಿನ್ನ ಸೊಸಿ ಆಯ್ತವ ಹಾಕೊಂಡತ್ತ ಮದ್ವಿ ಏರ್ಪಾಡು ಮಾಡ್ರಿ ಮೊದಲು ಆಯ್ತಪ್ಪ ಕುರ್ಚಿ ಇಡ್ರಿ ಮಾಡ್ಲಕ್ಕೆ ಏನಾದ್ರು ಆಗ್ಯದ ಕುರ್ಚಿ ಇಡೋದು ಹಾಕೋದು ಅಟ್ಟೆ ಕುರ್ಚಿ ಕುಂದ್ರಲ್ಲಿ ಕುರ್ಚಿ ಮೇಲೆ ಈ ಕಡೆ ಅಲ್ಲ ನಿನ್ನ ಜಾಗ ರವಿ ತಮ್ಮ ರವಿ ಬಾರಪ್ಪ ನಮ್ಮ ಅಣ್ಣನ ಮಗಳು ಇಟ್ಟು ಬೆರಿಕಳ ಈ ಮನ್ಯಾಗ ನನ್ನ ಮಗಳಿಗೆ ಹ್ಯಾಂಗ ನಮ್ಮಕ್ಕ ಓದ್ಲಕತ್ತ ಅದಂತ ಹಣೆ ಬರ ಆಕಿ ಮಾರಿ ನೋಡಿಲ್ಲ ಆಕಿ ಹೆಂಗದಾಳ ಅನ್ನೋದು ನನಗೆ ಗೊತ್ತಿಲ್ಲ ಹೆಂಗ್ ಸಂಸಾರ ಮಾಡ್ಕೊಂಡು ತಿನ್ಬೇಕಾಗಿ ಜೊತೆ ಅದು ಒಂದ್ ಕಡೆ ಇರೋಲ್ದಕ್ಕ ಸಂಸಾರದ ಸಂತಿ ಒಂದ್ ಕಡೆ ಇದ್ರೆ ಇರೋಲ್ದಕ್ಕ ನಾ ಪ್ರೀತಿ ಮಾಡಿದ ಶಿಲ್ಪನ ನಾ ಹೆಂಗ್ ಮರಿಬೇಕು ಹಾಕ ನಾ ಮದುವೆ ಆಗಿದ್ದ ವಿಷಯ ಏನಾರ
ನನ್ನ ಶಿಲ್ಪ ಗೊತ್ತಾದ್ರ ಇದಕ್ಕೆ ಒಂದು ವಿಚಾರನ ಮಾಡಬೇಕು. ಅದಾಳಲ್ಲ ನಮ್ಮ ಅಕ್ಕ, ನನ್ನ ಬಲಗೈ ಬಂಟಿದ್ದ, ನಾ ಹೇಳಿದ ಮಾತ ಚಾಚು ತಪ್ಪಲಾರ್ದಂಗ ನಡೆಸ್ಕೊಡ್ತಾಳೆ. ಇಲ್ಲಿ ತನಕ ಧರ್ಮರಾಜ್ ಗೌಡ್ರ ಮಗ ರವಿ ಅಂದ್ರ ಹೀರೋ ಅನ್ಕೊಂಡಿದ್ರು. ಮ್ಯಾಗ ವಿಲನ. ಅಕ್ಕ ತಗೋರಪ್ಪ ಇದು ಹಾಕಿನ್ಕೊಳ್ಳ ತಗೋರ. ಎದ್ದೇಳು. ಅಂದಂಗ ನಮ್ಮ ತಮ್ಮನ ಹೆಸರು ಹೇಳುವ ಅರ್ಥ ಹಾಕಿ. ನಮ್ಮ ತಮ್ಮನ ಹೆಸರು ಹೇಳುವ ಅರ್ಥ ಹಾಕಿ. ಯಾಕವ್ವ ಹಿಂಗ ಗಾಬರಿ ಆಗಿದಿ? ಯಾಕ ಗಂಡನ ಹೆಸರು ಹೇಳಕ ನಾಚಕತ್ತೇನವ? ಅಣ್ಣ ಅದು ಅದು ಅಣ್ಣ ನನ್ನ ಮಗಳಿಗೆ ಮಾತೇ ಬರಲ್ಲ ಅಣ್ಣ. ಹಂಗವ್ವ ಏನ್ ಹೇಳಕತ್ತೀನಿ? ಹೌದಣ್ಣ, ನನ್ನ ಮಗಳಿಗೆ ಮಾತು ಬರಲ್ಲ ಅಣ್ಣ. ಏನ ಮಾತು ಬರ್ಲಾರ ಮುಖಿ ಈಗ ನನ್ನ ಮನೆಗೆ ಸಸಿ ಮಾಡಿದವ. ಇನ್ನು ಮುಂದೆ ನನ್ನ ನಿನ್ನ ಸಂಬಂಧ ಮುಗಿದು ಹೋತು. ಹೊಟ್ಟೆ ಹಣ್ಣ ಕುಲು ಹೊರ ಅಂತ ಹೋಗ್ಬಿಡು ನನ್ನ ಮನೆ ಅಂದ್ರಿ. ಇನ್ನು ಮುಂದೆ ನೀನು ನನ್ನ ತಂಗಿಯಲ್ಲ, ನಾನು ನಿನ್ನ ಪಾಲಿಗೆ ಹಣ್ಣಲ್ಲ. ನನ್ನ ನಿನ್ನ ಸಂಬಂಧ ಹಿಂದಿ ಕೆಳದು ಹೋಯ್ತು. ನಾನು ಹೋಗಿನ ಉಂಡು ಮನೆಗೆ ದ್ರೋಹ ಛಂಡಲ್ಲ. ಆಕಾಶ ನಡೆಯಪ್ಪ ಹೋಗೋಣ. ಹೋಗ್ಬೇಕಂತೇಳೆ ಬಂದೇನು ಈ ಮನೆಗೆ? ನಡಿ, ಸಾಕು ಇಟ್ಟು ಮಾಡಿ ಸಾಕಾಗಿಲ್ಲೇನು? ನನ್ನ ತಮ್ಮಗ ಹೆಣ್ಣು ಕೊಡಾಕ ಪಾಳೆ ಹಚ್ಚಿ ನಿಂತಿರು. ಹೋಗಿ ಹೋಗಿ ನನ್ನ ತಮ್ಮನ ಕಾಲ ಧೂಳಿನ ಸಮಾನ ಇಲ್ಲ ನೀ. ನಡಿ ಸಾಕ್ಷಿ. ನೋಡು, ಇದು ಅಳಾದು ಕರೆಯೋದು ಹೊಟ್ಟೆ ನಾಟಕ ಬೇಡ. ನನ್ನ ತಮ್ಮ ಹ್ಯಾಂಗ ಹೇಳ್ತಾನ ಹಂಗ ಕೇಳ್ಕೊಂಡ್ ಬಿದ್ದಿದ್ರ ನಿನ್ನ ಜೀವ ಉಳಿತೈತಿ. ಇಲ್ಲೋದ್ರು ನಿನ್ನ ಕೊಲ್ಲೋದು ನನಗ್ ಬಾಳತನ ಹತ್ತಲ್ಲ. ಏಯಪ್ಪ ಸೌಕರ್ಯ ಸಸಿ ನಡ್ರಿ ಹೋಗ ನಡ್ರಿ ಊರ್ ತುಂಬ ನಡ್ರಿ ಎಲ್ಲಾರು ನಡ್ರಿ ಹೋಗ ನಡ್ರಿ. ಮನಿತನ ನಂಬುದು ಈ ದರಿದ್ರ ಬಂದು ಈ ಅನಿಷ್ಟ ಬಂದು ನಮ್ಮ ಮನಿ ಮರಾದಿನೇ ಕಳೆದಿಟ್ಲು. ಎಲ್ಲಾರು ಏನಂದ್ ಹೋದ್ರು ಏನಿಲ್ಲ. ಬದುಕಬಾರ್ದು, ಇಕ್ಕಿ ಬದುಕಬಾರ್ದು. ದರಿದ್ರ ಮುಖ ನನಗೆ ತೋರಿಸ್ಬೇಡ, ದರಿದ್ರ ಮುಖ ನನಗೆ ತೋರಿಸ್ಬೇಡ. ನೋಡ್ಬೇಕಾದ ಆಕಿ ಮಾರಿ ನಾನು ನೋಡೋದಾಗವಲ್ದು. ಹೋಗಿ ಹೋಗಿ ನಿನ್ನಂತ ನಮ್ಮಪ್ಪನ ಮರ್ಯಾದೆ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನೀನು ಕೂತಿ ತಾಳಿ ಬಗದೆ ಕೂಡಿದ ಊರು ಮಂದ್ಯಾಗ ನಮ್ಮಪ್ಪನ ಮರ್ಯಾದೆ ನಿನ್ನಿಂದ ಹೋದ. ಮರ್ಯಾದೆ ಕಳೆದಾಕಿ ಯಾರಾಗ್ಲಿ ಯಾರಪ್ಪ ಆಗ್ಲಿ ಯಾರವಾಗ್ಲಿ ನಮ್ಮಪ್ಪನ ಮರ್ಯಾದೆ ಉಳಿಸ್ಬೇಕು ಅಂತ ನನ್ನ ತಲೆ ನಾನು ಅಬ್ಬಲಿ ಕೊಟ್ಟರು
ನನ್ನ ಕೈಯಾರನ ನಮ್ಮ ಅಪ್ಪನ ಮರ್ಯಾದೆ ಕೈಯಾಗ ಮಾಡ್ದಲ್ಲ. ಕಲಾಸ ಮಾಡಿಬಿಡೋಣ ಗಾಡಿಸಿ ನಮ್ಮ ಮನೆ. ಅಮ್ಮ ಯಾಕ ಈ ಹೆಣ ಈ ಊರನ್ ಮಂದಿ ಏನ್ರಿ ನೋಡಿದ್ರು? ಅಪ್ಪೂಲಿ ಬೈದು ನೀರಾಗ ಹೋಗುದು ಬಿಡೋಣ.